ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಸೊ ಈಗ ಇದು ನಿಮ್ಮ ದೀಪಾವಳಿ ಸೆಲೆಬ್ರೇಷನ್ ಟೈಮ್ ಅಲ್ವಾ? ಸೊ ಈ ಸೆಲೆಬ್ರೇಷನ್ ಟೈಮ್ ಜೊತೆಗೆ ಯು ಕ್ಯಾನ್ ಹ್ಯಾವ್ ಅ ಸ್ಟಡಿ ಟೈಮ್. ಪ್ಲೀಸ್ ಡೋಂಟ್ ಸ್ಕಿಪ್ ದ ವಿಡಿಯೋ. ನಾನು ನಿಮಗೆ ದೀಪಾವಳಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಪ್ಲೀಸ್ ಡೂ ಸೆಲೆಬ್ರೇಟ್. ಬಟ್ ನಿಮ್ಮ ಈ ಲೀಜರ್ ಟೈಮ್ ಏನಿದೆ ಅಂದರೆ ಈ ಮಾರ್ನಿಂಗ್ ಟೈಮ್, ದೀಪಾವಳಿ ದಿನಗಳಲ್ಲಿ ಮಾರ್ನಿಂಗ್ ಎಲ್ಲ ನೀವು ಫ್ರೀ ಇರ್ತೀರಾ. ಸೊ ಈ ಟೈಮಲ್ಲಿ ಯೂಸ್ ಇಟ್ ವೈಸ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ, ದಟ್ ಈಸ್ ಬೆಸ್ಟ್ ವೇ ಟು ಯುಟಿಲೈಸ್ ದೀಪಾವಳಿ. ಸೊ ಎರಡು ಥರದ ಮಕ್ಕಳಿರ್ತಾರೆ. ಒಬ್ರು ಏನಂದ್ರೆ ಒನ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ದೇ ಆರ್ ಲೈಕ್ ನೋ, ನಾನು ಸ್ಟಡಿಯೇ ಮಾಡೋದಿಲ್ಲ, ಬ್ಯಾಕ್ಲಾಗ್ ಇರಲಿ ಏನೇ ಇರಲಿ, ಐ ಡೋಂಟ್ ಕೇರ್. ಬಟ್ ದೇರ್ ಇಸ್ ಅನದರ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ದೇ ವಾಂಟ್ ಟು ಸ್ಟಡಿ, ದೇ ವಾಂಟ್ ಟು ಸ್ಕೋರ್ ಗುಡ್. ಸೊ ಈ ವಿಡಿಯೋ ಏನಿದೆ, ದಿಸ್ ಇಸ್ ಫಾರ್ ದೆಮ್. ಓಕೆ, ಸೊ ನಿಮ್ಮ ಈ ದೀಪಾವಳಿಗೆ 3 ರಿಂದ 4 ದಿನ ರಜೆ ಸಿಕ್ಕಿರುತ್ತೆ ಅಲ್ವಾ? 13th, 14th, 15th, 16th ಅಥವಾ 12th, 13th, 14th, 15th ಈ ಥರ 3 to 4 days, ಮಿನಿಮಮ್ 3 days, ಮ್ಯಾಕ್ಸಿಮಮ್ 4 days ಲೀವ್ ಇರುತ್ತೆ, ರಜೆ ಇರುತ್ತೆ. ಸೊ ಈ ಟೈಮಲ್ಲಿ ಡೆಫಿನೆಟ್ಲಿ ನೀವು ಓನ್ಲಿ ನೈಟ್ ಟೈಮ್, ನಿಮ್ಮ ಸೆಲೆಬ್ರೇಷನ್ ಅಂದರೆ ಪಟಾಕಿ ಹೊಡೆಯೋದು ಇಂಥದ್ದೆಲ್ಲ ನೈಟ್ ಟೈಮಲ್ಲಿ ಮಾಡೋವಂಥದ್ದು, ಅಥವಾ ಗೆಸ್ಟ್ ಮನೆಗೆ ಹೋಗುವಂಥದ್ದು, ಗೆಸ್ಟ್ ಮನೆಗೆ ಬರುವಂಥದ್ದು, ಅಲ್ಲಿಗಿಲ್ಲಿಗೆ ಹೋಗುವಂಥದ್ದು ಎಲ್ಲ ಇಟ್ ಈಸ್ ಗೋಯಿಂಗ್ ಟು ಬಿ ನೈಟ್ ಆರ್ ಈವ್ನಿಂಗ್ ಟೈಮ್. ಸೊ ಮಾರ್ನಿಂಗ್ ಟೈಮ್ ಏನಿದೆ, ಯುಟಿಲೈಸ್ ಇಟ್ ಇನ್ ಅ ಬೆಸ್ಟ್ ವೇ, ಮಾರ್ನಿಂಗ್ ಆಫ್ಟರ್ನೂನ್. ಸೊ ಅಪ್ರಾಕ್ಸಿಮೇಟ್ಲಿ 6 AM ನೀವು ಎದ್ದು ಕೂತ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಈ ನರಕ ಚತುರ್ದಶಿ ದಿನ ಎಣ್ಣೆ ಸ್ನಾನ ಅಂತೆಲ್ಲ ಇರುತ್ತಲ್ವಾ? ಸೊ ಆ ಟೈಮಲ್ಲಿ ನೀವು ಬೇಗ ಎದ್ದಿರ್ತೀರ. ಓಕೆ, ಒಂದೆರಡು ಪಟಾಕಿ ಹೊಡೀರಿ, ಎಂಜಾಯ್ ಮಾಡಿ. ನಂತರ ಈ ಮಾರ್ನಿಂಗ್ ಟೈಮಲ್ಲಿ 6 AM to 5 PM, 6 AM to 5 PM ನಾ ಹೇಳುವಂಥದ್ದು ಎಲ್ಲ ಮೂರು ದಿನ ಎಲ್ಲ ಇನ್ಕ್ಲೂಡ್ ಮಾಡಿ ನಾನು ಹೇಳ್ತಿರುವಂಥದ್ದು, 3 ದಿನ ನಾನು ಹೇಳುವಂಥದ್ದು, ಜಸ್ಟ್ 1 ದಿನ ಮಾತ್ರ ಅಲ್ಲ, 13, 14, 15 ಅಂತ ತಗೊಳ್ಳಿ. ಸೊ ಈ 3 ದಿನ ನೀವು ಬೆಳಗ್ಗೆ ಬೇಗ ಇದ್ರೆ ಸ್ವಲ್ಪ 6 AM to 5 PM ಯು ಹ್ಯಾವ್ ಟೈಮ್ ಅಲ್ವಾ? ಅಂದರೆ 9 ರಿಂದ 10 ಗಂಟೆ. ಸೊ ಇಂಥ ಬ್ಯುಸಿ ಶೆಡ್ಯೂಲ್ ಟೈಮಲ್ಲಿ, ನೀಟ್ JEE ಪ್ರಿಪರೇಷನ್ ಬ್ಯುಸಿ ಶೆಡ್ಯೂಲ್ ಟೈಮಲ್ಲಿ ಎಲ್ಲ ಕೋಚಿಂಗ್ ಸೆಂಟರ್, ಸ್ಕೂಲ್, ಕಾಲೇಜಿಗೆ ರಜೆ ಅಂತೂ ಕೊಟ್ಟಿರ್ತಾರೆ. ಸೊ ಈ ಡ್ಯೂರೇಷನ್ ಏನಿದೆ, ಇಟ್ ಈಸ್ ದ ಬೆಸ್ಟ್ ಟೈಮ್ ಟು ಯೂಸ್. ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತಲೂ ಹೇಳ್ತೇನೆ. ಓಕೆ, ಸೊ ಫಸ್ಟ್ ಆಫ್ ಆಲ್, when we are talking about 6 AM to 5 PM, let's be a realistic or let's have a practical approach. ಇಡೀ ದಿನ 9 ರಿಂದ 10 ಗಂಟೆಗೆ ಫುಲ್ ಕುತ್ಕೊಂಡು ಕಲೀರಿ ಅಂತ ಹೇಳೋ ಅಂಥದ್ದಲ್ಲ ನಾನು. ಓಕೆ, ಎಷ್ಟಾಗುತ್ತೋ ಅಷ್ಟು, ಅಟ್ಲೀಸ್ಟ್ ಈ ಟೈಮ್ನ ನಡುವೆ ಒಂದು 4 ಗಂಟೆ ಆದರೂ ಕಲಿಬೋದಲ್ವಾ? 4 ಗಂಟೆ ಆದರೂ ಯು ಕ್ಯಾನ್ ಸಿಟ್ ಆ್ಯಂಡ್ ಸ್ಟಡಿ ಅಲ್ವಾ? ಸೊ ಹ್ಯಾವ್ ಅ ರಿಯಲಿಸ್ಟಿಕ್ ಅಪ್ರೋಚ್. ಸೊ ಡೇ ವೈಸ್ ನೀವು ಪ್ಲ್ಯಾನ್ ಮಾಡಬೇಕು. ಸೊ ಫಸ್ಟ್ ಡೇ ನರಕ ಚತುರ್ದಶಿ ದಿನ, ಎಣ್ಣೆ ಸ್ನಾನದ ದಿನ, ಮಾರ್ನಿಂಗ್ ಒಂದು 8 ಗಂಟೆ ನಂತರ ಕುತ್ಕೊಂಡು ಸ್ಟಡಿ ಮಾಡುವಂಥದ್ದು. ಮತ್ತು ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ, ಕೆಲವರ ಮನೆಯಲ್ಲಿ ಗೋಪೂಜೆ ಇರುತ್ತೆ, ಗೋಪೂಜೆ ಅಂದರೆ ಸ್ವಲ್ಪ ಬೇಗನೆ 4 ಗಂಟೆಗೆ ನೀವು ರೆಡಿಯಾಗಿ ಕುತ್ಕೊಳ್ಬೇಕಾಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯು. ಸೊ ಹ್ಯಾವ್ ಅ ಡೇ ವೈಸ್ ಪ್ಲ್ಯಾನರ್. ಟೈಮ್ ಟೇಬಲ್ ಕುತ್ಕೊಂಡು ಮಾಡಿ ಅಂತ ಹೇಳುವಂಥದ್ದಲ್ಲ ನಾನು, ಮೈಂಡಲ್ಲೇ ಎಷ್ಟು ಸಣ್ಣ ಟೈಮ್ ಟೇಬಲ್ ಆಗುತ್ತೋ ಅಷ್ಟು ಮಾಡಿ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಓಕೆ, ನಂತರ ಏನು ಮಾಡ್ಬೋದು ಈ ಟೈಮಲ್ಲಿ, ಹೇಗೆ ನೀವು ನಿಮ್ಮ ಬ್ಯಾಕ್ಲಾಗ್ ಕ್ಲಿಯರ್ ಮಾಡುವಂಥದ್ದು ಅಥವಾ ಹೇಗೆ ಯುಟಿಲೈಸ್ ಮಾಡ್ಬೋದು ಅಂತ ಲೆಟ್ ಮಿ ಟೆಲ್ ಯು. ಸೊ ಲಾಟ್ ಆಫ್ ಸ್ಟೂಡೆಂಟ್ಸ್ ವಿಲ್ ಬಿ ಹ್ಯಾವಿಂಗ್ ಬ್ಯಾಕ್ಲಾಗ್. 11th ಇದು ಟಾಪಿಕ್ಸ್ ಏನೋ ಬಾಕಿ ಇದೆ, ಅಥವಾ 1 ತಿಂಗಳ ಹಿಂದೆ ಕೋಚಿಂಗ್ ಸೆಂಟ್ರಲ್ಲ ಅಥವಾ ಸ್ಕೂಲಲ್ಲೋ ಕಾಲೇಜಲ್ಲೋ ಟೀಚರ್ ಏನೋ ಪಾಠ ಮಾಡಿದ್ದು ಓದ್ಲಿಕ್ಕಾಗಲ್ಲ, ರಜೆ ಆಯಿತು, ಜ್ವರಗಿರ ಅಂತಲ್ಲ ಅಂದ್ಕೊಂಡು. ಓಕೆ, ಸೊ ಇಂತಹ ಚಾಪ್ಟರ್ಸ್ ಕಾನ್ಸೆಪ್ಟ್ ಏನು ಕರೆಕ್ಟಾಗಿ ಅರ್ಥ ಆಗಲಿಲ್ಲ, ಅದನ್ನು ಪುನಃ ಸ್ಟಡಿ ಮಾಡಬೇಕು. ಸೊ ದಟ್ ಈಸ್ ಅ ಬ್ಯಾಕ್ಲಾಗ್ ಅಲ್ವಾ? ಸೊ ಈ ಬ್ಯಾಕ್ಲಾಗನ್ನು ಯು ಕ್ಯಾನ್ ಕ್ಲಿಯರ್. ಹೇಗೆ ಕ್ಲಿಯರ್ ಮಾಡೋದು? ಯಾಕಂದರೆ ಕೆಲವರಿಗೆ ತುಂಬ ಚಾಪ್ಟರ್ಸ್ ಬ್ಯಾಕ್ಲಾಗ್ ಆಗಿರುತ್ತೆ, ಒಂದು 3-4 ಚಾಪ್ಟರ್ಸ್ ಬಾಕಿ ಇದೆ. ಆಗ ಯು ವೋಂಟ್ ಬಿ ಏಬಲ್ ಟು ಡೂ ಅದರ್ ವರ್ಕ್. ಏನೋ ಪ್ರಾಕ್ಟಿಕಲ್ ವರ್ಕ್ ಇದೆಯೋ ಅಥವಾ ಏನೋ ಈ ಥರದ ವರ್ಕ್ ನೀವು ದೀಪಾವಳಿ ಟೈಮಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಟು ಕ್ಲಿಯರ್ ದ ಬ್ಯಾಕ್ಲಾಗ್ ಇನ್ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್ ಏನು ಮಾಡ್ಬೋದು ಅಂದರೆ, ವಾಚ್ ಅವರ್ ಏಕಲವ್ಯ ಕನ್ನಡ 1 ಶಾರ್ಟ್ ವಿಡಿಯೋಸ್. 1 ಶಾರ್ಟಲ್ಲಿ ಕ್ರಿಸ್ಪ್ ಆಗಿ, ಚಿಕ್ಕದಾಗಿ, ಚೊಕ್ಕದಾಗಿ, ಒಂದು ಅತಿ ಕಮ್ಮಿ ಡ್ಯೂರೇಷನ್ ಟೈಮಲ್ಲಿ ಎಂಟೈರ್ ಚಾಪ್ಟರ್ನ ನಾವು ಕವರ್ ಮಾಡಿಸಿದ್ದೇವೆ. ಸೊ ಯು ಕ್ಯಾನ್ ವಾಚ್ ಅವರ್ 1 ಶಾರ್ಟ್ ವಿಡಿಯೋಸ್ ಆರ್ ಕಾಂಪಿಟೇಷನ್ ವಾಲಾದ NCERT ವಾಲಾ, ಯಾವ ಟೀಚರ್ಸ್ ನಿಮಗೆ ಕರೆಕ್ಟ್ ಅನಿಸುತ್ತೋ ಅವರ 1 ಶಾರ್ಟ್ ವಿಡಿಯೋಸ್ ನೋಡಿ ಯು ಕ್ಯಾನ್ ಕ್ಲಿಯರ್ ದ ಬ್ಯಾಕ್ಲಾಗ್ ಇನ್ ವೆರಿ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್. ಓಕೆ, ಕರೆಕ್ಟ್ ಅಲ್ವಾ? ನಂತರ ಬ್ಯಾಕ್ಲಾಗ್ ಎಲ್ಲ ಇಲ್ಲ ಮ್ಯಾಮ್, ಎಲ್ಲ ಕರೆಕ್ಟಾಗಿ ಗೊತ್ತಿದೆ,
ಬಟ್ ಯು ಕಾಂಟ್ ಬಿ ಪರ್ಫೆಕ್ಟ್. ನಾನು ಪರ್ಫೆಕ್ಟ್, ನಾನು ಎಲ್ಲ ನಂಗೆ ಗೊತ್ತಿದೆ ಅಂತ ಹೇಳೋ ಸ್ಟೂಡೆಂಟ್ ಯಾರೂ ಇರಲಿಕ್ಕಿಲ್ಲ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಟಫ್ ಟಾಪಿಕ್ಸ್, ಏನೋ ಕರೆಕ್ಟಾಗಿ ಅರ್ಥ ಆಗಲಿಲ್ಲ ಅಥವಾ ಟಫ್ ಅಂತ ಅನ್ಸೋ ಕೆಲವು ಟಾಪಿಕ್ಸ್. ಸೊ ಅಂತಹ ಟಾಪಿಕ್ಸನ್ನು ನೀವು ರಿವೈಸ್ ಮಾಡ್ಬೋದು ಇಫ್ ಯು ಡೋಂಟ್ ಹ್ಯಾವ್ ಬ್ಯಾಕ್ಲಾಗ್. ಟಫ್ ಟಾಪಿಕ್ ಸಹ ಇಲ್ಲ, ಎಲ್ಲ ನಾನು ಕಲ್ತು ಕೂತ್ಕೊಂಡಿದ್ದೇನೆ ಅಂತ ಆದರೆ ಯು ಕ್ಯಾನ್ ರಿವೈಸ್. ಎಷ್ಟು ರಿವಿಷನ್ ಮಾಡಿದ್ರು ಅಷ್ಟು ಕಮ್ಮಿನೇ ಅಲ್ವಾ. ಸೊ ಯು ಕ್ಯಾನ್ ರಿವೈಸ್ ಡ್ಯೂರಿಂಗ್ ದಿಸ್ ಟೈಮ್. ಈ 3 ದಿನ ಏನಿದೆ ಮಾರ್ನಿಂಗ್ ಆಫ್ಟರ್ನೂನ್ ಟೈಮಲ್ಲಿ ಯು ಕ್ಯಾನ್ ರಿವೈಸ್. ಅದೂ ಆಗಿದೆ, ರಿವಿಷನೂ ಆಗಿದೆ, ಎಲ್ಲ ಗೊತ್ತಿದೆ ಅಂದರೆ ಗಿವ್ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ ಆರ್ ಸಾಲ್ವ್ ಪ್ರಾಕ್ಟೀಸ್ ಕ್ವೆಶನ್ಸ್. ಟಾರ್ಗೆಟ್ ಇಟ್ಕೊಳ್ಳಿ, ಇದೆಲ್ಲ ಆಗಿದೆ ಅಂತ ಇದ್ರೆ 200 ಕ್ವೆಶನ್ಸ್ ನಾನು ಸಾಲ್ವ್ ಮಾಡ್ತೇನೆ ಈ 3 ದಿನದಲ್ಲಿ ಅಂತ ನಿಮಗೆ ನೀವು ಚಾಲೆಂಜ್ ಮಾಡಿ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಯುಟಿಲೈಸ್ ದೀಪಾವಳಿ ಹಾಲಿಡೇಸ್ ಇನ್ ದ ಬೆಸ್ಟ್ ವೇ. So that is all for today, makle. Let's meet in the coming video. Until then, bye.